So, good afternoon to all of you. So, after a gap of 15 days, we are meeting again. ಅಲ್ವಾ 15 ದಿವಸ ನಂತರ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀವಿ. ಇವತ್ತು ನಾವು ಡಿಸ್ಕಸ್ ಮಾಡೋ ಟಾಪಿಕ್ ಭಾರತವನ್ನು ಏಕೆ ಬೃಹತ್ ಜೈವಿಕ ವೈವಿಧ್ಯತೆಯುಳ್ಳಂತ ರಾಷ್ಟ್ರ ಅಂತ ಹೇಳ್ತಾರೆ. ಈಗಾಗಲೇ ಮೊದಲೇ ನಾನು ಜೀವ ವೈವಿಧ್ಯತೆ ಬಗ್ಗೆ ಹೇಳಬೇಕಾದ್ರೆ ಹಲವಾರು ಸ್ಲೈಡ್ಗಳನ್ನು ತೋರಿಸಿದ್ದೇನೆ. ಅದರಲ್ಲಿ ಒಂದು ಸೈಡ್ ಅಲ್ಲಿ ಬರ್ತಾ ಇದೆ ಇಂಡಿಯಾ ಇಸ್ ಗ್ರೇಟ್ ಅಂತ ಬರೆದಿದೆ. ಮತ್ತೆ ಅದರಲ್ಲೇ ನಾನು ಹೇಳ್ತಾ ಇದ್ದೆ ಇಂಡಿಯಾವನ್ನ ಯಾಕೆ ಬೃಹತ್ ಜೈವ ವೈವಿಧ್ಯತೆಯ ರಾಷ್ಟ್ರ ಅಂತ ಹೇಳ್ತಾರೆ ಅನ್ನೋದನ್ನು ಹೇಳಿದ್ದೇನೆ. ಆದರೂ ಕೂಡ ನಿಮ್ಮ ಸಿಲೆಬಸ್ನಲ್ಲಿ ಮತ್ತೆ ಸಪರೇಟ್ ಆಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಿದ್ದರಿಂದ ಮತ್ತೊಮ್ಮೆ ಅದ್ರ ಬಗ್ಗೆನೇ ನಾವು ಮಾತಾಡಬೇಕಾಗಿದೆ. ಜೀವ ವೈವಿಧ್ಯತೆ ಬೃಹತ್ ಜೀವ ವೈವಿಧ್ಯತೆ ಇದ್ದಂಥ ರಾಷ್ಟ್ರ ಅಂತ ಹೇಳಬೇಕಾದ್ರೆ ನಾವು ಮೊದಲೇ ಇದು ಮಾಡಬೇಕಾದ್ದು ಜಗತ್ತಿನಲ್ಲಿ ಯಾವ್ಯಾವ ದೇಶಗಳು ಈ ಒಂದು ಬೃಹತ್ ಜೀವ ವೈವಿಧ್ಯತೆಯನ್ನು ಹೊಂದಿದೆ, ಅಥವಾ ಅದನ್ನ ಈ ದೇಶಗಳನ್ನ ಮಾತ್ರ ಯಾಕೆ ನಾವು ಬೃಹತ್ ಜೀವ ವೈವಿಧ್ಯತೆಯ ದೇಶ ಅಂತ ಕರಿತೇವೆ ಅನ್ನೋದನ್ನ ವಿಚಾರ ಮಾಡ್ಕೋಬೇಕು. ಮುಖ್ಯವಾಗಿ ಯಾವ ದೇಶಗಳು ಅಥವಾ ಯಾವ ದೇಶಗಳ ಒಂದು ಗುಂಪಿನಲ್ಲಿ ಜಗತ್ತಿನ ಅತ್ಯಂತ ಹೆಚ್ಚು ಸಸ್ಯ ಮತ್ತು ಪ್ರಾಣಿಗಳ ಪ್ರಭೇದಗಳು ಮತ್ತು ಅತ್ಯಂತ ಹೆಚ್ಚು ಎಂಡಮಿಕ್ ಸ್ಪೀಸಿಸ್ ಅಂದ್ರೆ ಹೇಳಿದ್ದೇನೆ, ಕೇವಲ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಪ್ರಭೇದಗಳನ್ನು ನಾವು ಎಂಡಮಿಕ್ ಅಂತ ಹೇಳ್ತೀವಿ. ಉದಾಹರಣೆಗೆ ಲೈನ್ ಟೇಲ್ ಮೆಕಾಕ್ ಅಥವಾ ಸಿಂಗಳಿಕ ಅಂತ ಏನು ಹೇಳ್ತಿರಲ್ಲ, ಅದು ಕೇವಲ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಕಂಡು ಬರ್ತದೆ. ಅದನ್ನು ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ ಅಥವಾ ವೆಸ್ಟರ್ನ್ ಘಾಟ್ ಎಂಡಮಿಕ್ ಪ್ರಾಣಿ ಅಂತ ಕರಿತೀವಿ. ಹೀಗೆ ಕೇವಲ ನಿರ್ದಿಷ್ಟವಾದ ಪ್ರದೇಶದಲ್ಲಿ, ಭೂಪ್ರದೇಶದಲ್ಲಿ ಇರ್ಬೋದು ಅಥವಾ ಜಲಪ್ರದೇಶದಲ್ಲಿ ಇರ್ಬೋದು ಮಾತ್ರ ಕಂಡು ಬರ್ತಕ್ಕಂಥ ಪ್ರಾಣಿ ಮತ್ತು ಸಸ್ಯಗಳನ್ನ ನಾವು ಎಂಡಮಿಕ್ ಪ್ರಭೇದಗಳು ಅಂತ ಕರಿತೀವಿ. ಈ ಯಾವ ಒಂದು ಗುಂಪಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಭೇದಗಳು ಮತ್ತು ಅಷ್ಟೇ ಅಲ್ಲ, ಆ ಪ್ರಭೇದಗಳಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಕೂಡ ಅತ್ಯಂತ ಹೆಚ್ಚಿರ್ತದೋ ಅಂತ ಒಂದು ದೇಶವನ್ನ ನಾವು ಮೆಗಾ ಬಯೋಡೈವರ್ಸಿಟಿ ಅಥವಾ ಬೃಹತ್ ಜೀವ ವೈವಿಧ್ಯತೆಯ ದೇಶ ಅಂತ ಕರಿತೇವೆ. 1998ರಲ್ಲಿ ಕನ್ಸರ್ವೇಷನ್ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ 17 ಇಂಥ ಒಂದು ದೇಶಗಳನ್ನ ಆಯ್ಕೆ ಮಾಡಿದೆ. ಈ ಎಲ್ಲ ಹೆಚ್ಚಿನ ದೇಶಗಳು ನಾನು ಈಗಾಗಲೇ ಹೇಳಿದ ಹಾಗೆ ಒಂದೇ ಇವು ಟ್ರಾಪಿಕಲ್ ಅಂತಂದ್ರೆ ಏನಂತೀರಿ ನೀವು, ಉಷ್ಣವಲಯದಲ್ಲಿದೆ ಅಥವಾ ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ದೇಶಗಳು. ಈ ಮೆಗಾ ಡೈವರ್ಸಿಟಿ ಅಂತಂದ್ರೆ ಯಾವುದು ತನ್ನಲ್ಲಿ ಅತ್ಯಂತ ಹೆಚ್ಚಿನ ವೈವಿಧ್ಯತೆಯನ್ನು ಹೊಂದಿರ್ತಾವೋ ಅಂತ ದೇಶಗಳನ್ನ ನಾವು ಮೆಗಾ ಡೈವರ್ಸಿಟಿ ಅಥವಾ ಬೃಹತ್ ಜೀವ ವೈವಿಧ್ಯತೆಯ ರಾಷ್ಟ್ರ ಅಂತ ಕರಿತಾ ಇದ್ದೇವೆ. ಇಲ್ಲಿ ಮೇನ್ ಕ್ರೈಟೀರಿಯಾ, ಹಾಗಾದ್ರೆ ಈ ಮೇನ್ ಕ್ರೈಟೀರಿಯಾ ಏನಪ್ಪಾ, ಯಾವುದೇ ಒಂದು ದೇಶ ಒಂದು ಬೃಹತ್ ಜೀವ ವೈವಿಧ್ಯತಾ ದೇಶ ಅಂತ ಕರೆಸ್ಕೊಳ್ಳಿಕ್ಕೆ ಅದಕ್ಕೆ ಯಾವ್ಯಾವ ಲಕ್ಷಣಗಳನ್ನ ಹೇಳಬೇಕು. ಮೊದಲನೇದಾಗಿ ಎಂಡಮಿಸಮ್, ಈಗಾಗಲೇ ಹೇಳಿದ್ದೇನೆ. ಎಂಡಮಿಕ್ ಇವು ಪ್ರಭೇದಗಳ ಮಟ್ಟದಲ್ಲಿರ್ಬೋದು ಅಥವಾ ಅದಕ್ಕಿಂತ ಮೇಲಿನ ಜನರಿಕ್ ಮಟ್ಟದಲ್ಲಿರ್ಬೋದು ಅಥವಾ ಕುಟುಂಬ ಫ್ಯಾಮಿಲೀಸ್. ಇದು ಈ ಒಂದು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಒಂದು ಏನು ವರ್ಗೀಕರಣ ಮಾಡ್ತಾರಲ್ಲ ಅದರಲ್ಲಿ ಬರ್ತದೆ. ಸ್ಪೀಸೀಸ್ ಪ್ರಭೇದಗಳು ಅತ್ಯಂತ ಕೆಳಗೆ, ಅದರ ಮೇಲೆ ಜನರ ಇರ್ತದೆ, ಅದರ ಮೇಲೆ ಫ್ಯಾಮಿಲಿ ಮೇಲೆ ಕ್ಲಾಸ್, ಹೀಗೆ ಇರ್ತದೆ. ಈ ಒಂದು ಯಾವ ಅತ್ಯಂತ ಹೆಚ್ಚಿನ ಪ್ರಭೇದಗಳು ಅಥವಾ ಜನರ ಅಥವಾ ಫ್ಯಾಮಿಲಿಗಳು ಇರಬೇಕು. ಎರಡನೇದು ಅಂತಂದ್ರೆ ಯಾವುದೇ ಒಂದು ದೇಶ ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ ಅಂತ ಹೇಳಬೇಕಾದ್ರೆ ಕನಿಷ್ಠ ಒಂದು 5,000 ಪ್ರಭೇದಗಳಾದ್ರೂ ಅಲ್ಲಿ ಎಂಡಮಿಕ್ ಪ್ಲಾಂಟ್ಸ್ ಇರಬೇಕು. ಮತ್ತೆ ಅದು ಅದರ ಸುತ್ತಲೂ ಮರೈನ್ ಎಕೋಸಿಸ್ಟಮ್ ಅಂದ್ರೆ ಈ ಒಂದು ಸಮುದ್ರ ಜೀವ ವೈವಿಧ್ಯತೆಯನ್ನ ಅಥವಾ ಜೀವ ಪರಿಸರ ವ್ಯವಸ್ಥೆಯನ್ನ ಹೊಂದಿರಬೇಕು. ಅಂದ್ರೆ ಅದು ಸಮುದ್ರದ ಅಂಚಿರಬೇಕು, ಅದು ಸುತ್ತಲೂ ಅಥವಾ ಒಂದು ಭಾಗದಲ್ಲಾದ್ರೂ ಸಮುದ್ರ ಇರಲೇಬೇಕು. ಇದಕ್ಕೆ ಹೊರತಾಗಿ ಅತ್ಯಂತ ಹೆಚ್ಚು ಜೀವ ವೈವಿಧ್ಯತೆ ಇರಲೇಬೇಕು. ಈಗ ನೋಡ್ರಿ, ಇಲ್ಲೊಂದು ಫೋಟೋ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಯಾವ್ಯಾವ ದೇಶಗಳನ್ನ ಹಸಿರು ಬಣ್ಣದಿಂದ ತೋರಿಸಿದಾರಲ್ಲ, ಇವೆಲ್ಲ ಮೆಗಾ ಬಯೋಡೈವರ್ಸಿಟಿ
ಅಥವಾ ಬೃಹತ್ ಜೀವವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇದರಲ್ಲಿ ಆಸ್ಟ್ರೇಲಿಯಾ ಇದೆ, ಬ್ರಾಜಿಲ್ ಇದೆ, ಚೈನಾ ಇದೆ, ಕೊಲಂಬಿಯಾ ಇದೆ, ಕಾಂಗೋ, ಇಕ್ವೆಡಾರ್, ಇಂಡಿಯಾ, ಇಂಡೋನೇಷಿಯಾ, ಮಡಗಾಸ್ಕರ್, ಮಲೇಷಿಯಾ, ಮೆಕ್ಸಿಕೋ, ಪಪು ನ್ಯೂ ಗಿನಿಯಾ, ಪೆರು, ಫಿಲಿಪೈನ್ಸ್, ಸೌತ್ ಆಫ್ರಿಕಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆನೆಜುವೆಲಾ. ಈ ದೇಶಗಳನ್ನ ನಾವು ಬೃಹತ್ ಜೀವವೈವಿಧ್ಯತೆಯ ರಾಷ್ಟ್ರಗಳು ಅಥವಾ ದೇಶ ಅಂತ ಕರಿತಾ ಇದ್ದೀವಿ. ಆಸ್ಟ್ರೇಲಿಯಾ, ಬ್ರೆಜಿಲ್, ಚೈನಾ, ಅದನ್ನೇ ನಾನು ಹೇಳಿದ್ದು ಈಗ ಏನ್ ಲಿಸ್ಟ್ ಹೇಳಿದ್ನಲ್ಲ. ಆಮೇಲೆ ಅದಕ್ಕೆ ಎರಡು ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆನಿಜುವೆಲಾ ಆಕ್ಚುಲಿ ಲೇಟರ್ ನಂತರ ಸೇರಿಸಿತ್ತು. ಅದರ ಮೊದಲೇ ಇರೋದು ಸೌತ್ ಆಫ್ರಿಕಾವರೆಗೆ ಮಾತ್ರ. ಇದರಲ್ಲಿ ಈ ಜೀವವೈವಿಧ್ಯತೆಯಲ್ಲಿ ಬ್ರಾಜಿಲ್ ನಂಬರ್ 1. ಈ 17 ಜಗತ್ತಿನ ಬೃಹತ್ ಜೀವವೈವಿಧ್ಯತಾ ರಾಷ್ಟ್ರಗಳಲ್ಲಿ ಬ್ರಾಜಿಲ್ ಮೊದಲೇ ನಂಬರ್ ಅನ್ನು ಇಟ್ಕೊಂಡ್ರೆ, ಇಂಡಿಯಾ 8ನೇ ಒಂದು ಸ್ಥಾನದಲ್ಲಿ ಇದೆ. ಇಂಡಿಯಾಕ್ಕಿಂತ ಮೊದಲಿರೋದು ಅಂದ್ರೆ ಕೊಲಂಬಿಯಾ, 3ನೇ ಇಂಡೋನೇಷಿಯಾ, 4ನೇ ಚೈನಾ, 5ನೇ ಮೆಕ್ಸಿಕೋ, 6ನೇ ಪೆರು, 7ನೇದು ಆಸ್ಟ್ರೇಲಿಯಾ, 8ನೇದು ಇಂಡಿಯಾ. ಈ ಒಂದು ಲೀಸ್ಟ್. ಇದರ ನಂತರ ಮತ್ತೆ ಉಳಿದದ್ದಿದೆ, ಒಟ್ಟು 17 ಇವೆ. ಹಾಗಾದ್ರೆ ಯಾಕೆ ಈ ಒಂದು ಭಾರತವನ್ನ, ನಮ್ಮ ದೇಶವನ್ನ ಈ 17 ಬೃಹತ್ ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ದೇಶದಲ್ಲಿ ಒಂದು ಅಂತ ಗುರುತಿಸಲಾಗ್ತಾ ಇದೆ? ಇದರ ಜೊತೆಗೆ ನಮ್ಮ ಭಾರತದಲ್ಲಿ 3, ಕೆಲವೊಮ್ಮೆ 4 ಅಂತ ಹೇಳ್ಬೋದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಜೀವವೈವಿಧ್ಯತೆ ಹಾಟ್ಸ್ಪಾಟ್ಗಳು. ಅಂದ್ರೆ ಈ ಪ್ರದೇಶದಲ್ಲಿ ಈ ಒಂದು ಜೀವವೈವಿಧ್ಯತೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇರ್ತವೆ. ಅಲ್ಲಿ ಈ ಎಂಡಮಿಸಮ್ ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅಂತ ಪ್ರದೇಶಗಳನ್ನು ಹಾಟ್ಸ್ಪಾಟ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಂಡಿಯಾವನ್ನ ಯಾಕೆ ಕರೀತಾ ಇದ್ದಾರೆ ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ ಅಂದ್ರೆ, ಇದು ಜಗತ್ತಿನ 8% ಸಸ್ತನಿಗಳನ್ನು ನಮ್ಮ ದೇಶದಲ್ಲಿ ಕಾಣಬಹುದು. 13% ಪಕ್ಷಿಗಳು ನಮ್ಮ ದೇಶದಲ್ಲಿದ್ದಾವೆ. 8% ರೆಪ್ಟೈಲ್ಸ್ಗಳು, ಸರೀಸೃಪಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂದ್ರೆ ಈ ಏನು ಓತಿ, ಹಾವು, ಆಮೆ ಇದೆಲ್ಲ ಇದರ, ಅಥವಾ ಜೊತೆಗೆ ಕ್ರೊಕೊಡೈಲ್ಸ್, ಇವೆಲ್ಲ ಇದರಲ್ಲಿ ಬರೋದ್ರಿಂದ 6% ಉಭಯವಾಸಿಗಳು ನಮ್ಮ ದೇಶದಲ್ಲಿದ್ದಾವೆ ಜಗತ್ತಿನ. ಮತ್ತು ಜಗತ್ತಿನ ಸಸ್ಯಗಳಲ್ಲಿ 6% ಸಸ್ಯಗಳು ನಮ್ಮ ದೇಶದಲ್ಲಿದ್ದಾವೆ. ಇವು ಕೂಡ ನಮ್ಮ ದೇಶದಲ್ಲಿ ಮುಖ್ಯವಾಗಿ ನಮ್ಮ ಮಳೆಕಾಡುಗಳಲ್ಲಿ, ಅಂದ್ರೆ ಮಳೆಕಾಡು ಎಲ್ಲಿದೆ? ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳಲ್ಲಿ, ಮತ್ತೆ ಈಸ್ಟರ್ನ್ ಘಾಟ್ ಅಂದ್ರೆ ಈ 7 ಸಿಸ್ಟರ್ ಸ್ಟೇಟ್ಸ್ ಇದಾವಲ್ಲ, ಏನು ಸಿಕ್ಕಿಂ, ಮಿಜೋರಾಂ, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಆ ಪ್ರದೇಶಗಳಲ್ಲಿ, ಮತ್ತೆ ಹಿಮಾಲಯದ ತಪ್ಪಲು ಪ್ರದೇಶದಲ್ಲಿ ಇದಾವೆ. ಇದರ ಜೊತೆಗೆ ಇಂಡಿಯಾದಲ್ಲಿ 500ಕ್ಕೂ ಹೆಚ್ಚು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳಿದ್ದಾವೆ. ಅಂದ್ರೆ ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿ 500ಕ್ಕೂ ಹೆಚ್ಚು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು, 13 ಬಯೋಸ್ಪಿಯರ್ ರಿಸರ್ವ್, ಇವೆಲ್ಲ ಇರೋದ್ರಿಂದ ನಮ್ಮ ಭಾರತವನ್ನ ಒಂದು ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಇಲ್ಲಿ ಹೇಳಬೇಕು ಅಂತಂದ್ರೆ, ಸಸ್ತನಿಗಳಲ್ಲಿ ನಮ್ಮಲ್ಲಿ 386ರಷ್ಟು ಪ್ರಭೇದಗಳಿದ್ದಾವೆ. ಇವುಗಳಲ್ಲಿ 59ರ ಬಗ್ಗೆ ಸರಿಯಾಗಿ ಸ್ಟಡಿ ಆಗಿದೆ. 386ರಲ್ಲಿ 41% ಈ ಒಂದು ಸಸ್ತನಿಗಳು ಇವತ್ತು ಅಪಾಯದ ಅಂಚಿನಲ್ಲಿ. ಪಕ್ಷಿಗಳನ್ನು ತಗೊಂಡ್ರೆ 1819 ಇದೆ. ಅದರಲ್ಲಿ 7% ನಾಳೆ ಇರ್ತಾವೋ ಇಲ್ವೋ ಅಂತ ಗೊತ್ತಿಲ್ಲ, ಅಷ್ಟು ಒಂದು ಅಪಾಯದ ಅಂಚಿನಲ್ಲಿವೆ. ಸರೀಸೃಪಗಳಲ್ಲಿ ನಂಬರ್ ಆಫ್ ಪ್ರಭೇದಗಳು 495, ಅದರಲ್ಲಿ 46% ನಶಿಸುವ ಹಂತದಲ್ಲಿದೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಉಭಯವಾಸಿಗಳು ಎಂಫಿಬಿಯನ್ಸ್ ಅಲ್ಲಿ 207 ಪ್ರಭೇದಗಳಿದ್ರೆ ಅರ್ಧಕ್ಕಿಂತ ಹೆಚ್ಚು ನಶಿಸುವ ಹಂತದಲ್ಲಿದೆ. ಸಿಹಿನೀರಿನ ಮೀನುಗಳಲ್ಲಿ 700 ಸಿಹಿನೀರಿನ ಸ್ಪೀಸೀಸ್ಗಳನ್ನ, ಪ್ರಭೇದಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದು ಕೂಡ ಸುಮಾರು 70ರಷ್ಟು ಪ್ರಭೇದಗಳು ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಬಹುದು. ಇದು
ಆ, ಭಾರತದ ಜೀವ ವೈವಿಧ್ಯತೆಯ ಪರಿಸ್ಥಿತಿ. ಇದರ ಜೊತೆಗೆ ನಾನು ಎಂಡಮಿಕ್ ಹೇಳಿದ್ನಲ್ಲ, ಉದಾಹರಣೆಗೆ ಒಂದು ಕೆಲವೊಂದನ್ನು ಎಕ್ಸಾಂಪಲ್ ಅನ್ನು ಕೊಡೋದ್ರೆ ಜೆನ್ಕಿನ್ಸ್ ಶುರು ಇರ್ಬೋದು, ಸಲೀಮ್ ಅಲಿ ಫ್ರೂಟ್ ಬ್ಯಾಟ್, ರಾಂಗ್ಟನ್ ಫ್ರೀ ಟೇಲ್ಡ್ ಬ್ಯಾಟ್, ಇವೆರಡು ಬಾವುಲಿಗಳು. ಇದು ಈ ಶುರು ಒಂದು ಮೂಷಕ ವರ್ಗಕ್ಕೆ ಸೇರಿದ್ದು. ಲೀಫ್ ನೋಸ್ಡ್ ಬ್ಯಾಟ್, ಆಮೇಲೆ ಲೈನ್ ಟೇಲ್ಡ್ ಮೆಕಾಕ್ ಸಿಂಗಳಿಕ, ಅಂಡಮಾನ್ ಪಾಮ್ ರ್ಯಾಟ್, ಕೊಂಡಾನಾ ಸಾಫ್ಟ್ ಫರ್ಡ್ ರ್ಯಾಟ್, ನೀಲಗಿರಿ ಲೀಫ್ ಮಂಕೀಸ್, ನಂಪದ ಫ್ಲೈಯಿಂಗ್ ಸ್ಕ್ವಿರಲ್, ಇಂಡಿಯನ್ ಫ್ಲೈಯಿಂಗ್ ಸ್ಕ್ವಿರಲ್, ನೀಲಗಿರಿ ಥಾರ್. ನೋಡ್ರಿ, ಇದು ಲೈನ್ ಟೇಲ್ಡ್ ಮೆಕಾಕ್, ಇದು ಸಲೀಮ್ ಅಲಿ ಫ್ರೂಟ್ಸ್ ಬ್ಯಾಟ್, ಇದು ಕೊಂಡಾನಾ ಸಾಫ್ಟ್ ಫರ್ಡ್ ರ್ಯಾಟ್. ಇವೆಲ್ಲ ಎಂಡಮಿಕ್, ಈ ಪ್ರದೇಶದಲ್ಲಿ ಮಾತ್ರ ಇರ್ತವೆ, ಮತ್ತೆಲ್ಲೂ ಇಲ್ಲ. ಅದೇ ರೀತಿ ನೀಲಗಿರಿ ಲೀಫ್ ಮಂಕಿ, ನಮ್ದಪ್ಪ ಫ್ಲೈಯಿಂಗ್ ಸ್ಕ್ವಿರಲ್, ನೀಲಗಿರಿ ಥಾರ್, ಇದು ಇನ್ನೊಂದು ಸಸ್ತನಿ. ಇದರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಅಳಿವಿನಂಚಿನಲ್ಲಿರಬೇಕು. ಇವು ಅತ್ಯಂತ ಅಪಾಯದ ಸ್ಥಿತಿಯಲ್ಲಿದ್ದಾವೆ. ಕೇವಲ ಕೆಲವು ಸ್ಪೀಸ್ಗಳು ಪ್ರಭೇದ ಇದು ನಾವು ಏನು ಪ್ರಾಣಿಗಳು ಮಾತ್ರ ಉಳ್ಕೊಂಡಿವೆ. ಇವುಗಳಲ್ಲಿ ಜೆನ್ಕಿನ್ಸ್ ಶುರು, ಸಲೀಮ್ ಅಲಿ ಫ್ರೂಟ್ ಬ್ಯಾಟ್, ರಾಂಗ್ಟನ್ ಫ್ರೀ ಟೇಲ್ಡ್ ಬ್ಯಾಟ್, ನಂಪದ ಫ್ಲೈಯಿಂಗ್ ಸ್ಕ್ವಿರಲ್, ಮಲಬಾರ್ ಲಾರ್ಜ್ ಸ್ಪಾಟೆಡ್ ಸಿವಿಲ್, ಪಿಗ್ಮಿ ಹಾಕ್. ಈ ಪ್ರಾಣಿಗಳಂತೂ ಅತ್ಯಂತ ಏನ್ ಹೇಳಬೇಕು ಅಂತಂದ್ರೆ ಯಾವತ್ತೂ ನಷ್ಟಿ ಹೋಗ್ಬೋದು ಆ ಪರಿಸ್ಥಿತಿಯಲ್ಲಿ ಇದಾವೆ. ಜೆನ್ಕಿನ್ಸ್ ಶುರು, ಇದು ಮಲಬಾರ್ ಲಾರ್ಜ್ ಸ್ಪಾಟೆಡ್ ಸಿವಿಲ್, ಇದು ಪಿಗ್ಮಿ ಹಾಗ್, ಹಂದಿಯ ಜಾತಿ ಸೇರಿದ್ದು. ಇನ್ನು ಹಲವಾರು ಪ್ರಾಣಿಗಳು ನಮ್ಮ ದೇಶದಿಂದ ನಶಿಸಿ ಹೋಗ್ಬಿಟ್ಟಿದೆ. ಉದಾಹರಣೆಗೆ ಇಂಡಿಯನ್ ಚೀತಾ ಅಥವಾ ಏಷ್ಯಾಟಿಕ್ ಚೀತಾ ಅಂತ ಚಿರತೆ ಈಗ ಕಾಣಲಿಕ್ಕೆ ಸಿಗೋದಿಲ್ಲ. ಜಾವನ್ ರೈನೋಸರ್, ಖಡ್ಗಮೃಗ, ಸುಮಾತ್ರನ್ ರೈನೋಸರ್, ಇದು ಕೂಡ ಒಂದು ಜಾತಿಯ ಖಡ್ಗಮೃಗ, ಪಿಂಕ್ ಹೆಡೆಡ್ ಡಕ್, ಬಾತುಕೋಳಿ, ಹಿಮಾಲಯನ್ ಕ್ವೀಲ್, ಇವೆಲ್ಲ ಈಗಾಗಲೇ ನಶಿಸಿ ಹೋಗ್ಬಿಟ್ಟಿದ್ದಾವೆ. ಇನ್ನು ಒಂದು ಪ್ರಾಣಿನೂ ಇಲ್ಲ, ಅದರದ್ದು ಒಂದು ಎಕ್ಸಾಂಪಲ್ ಕೂಡ ಇಲ್ಲ. ಇದರ ಜೊತೆಗೆ ಭಾರತದಲ್ಲಿ ಈಗಾಗಲೇ ಹೇಳಿದ್ದೇವೆ 4 ಬಯೋಡೈವರ್ಸಿಟಿ ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ಗಳಿದ್ದಾವೆ. ಹಾಟ್ಸ್ಪಾಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಒಂದು ಜಾಗ್ರಫಿಕ್ ರೀಸನ್, ಇದು ಒಂದು ಪ್ರದೇಶ. ಇದು ಯಾಕೆ ಮುಖ್ಯವಾಗ್ತವೆ ಅಂದ್ರೆ ಇದು ಜೀವ ವೈವಿಧ್ಯತೆಯ ತಾಣ, ಜೊತೆಗೆ ಈ ಪ್ರದೇಶ ಇವತ್ತು ನಾಶವಾಗುವ ಅಂಚಿನಲ್ಲಿ ಇರ್ತಕ್ಕಂಥ. ಅಂದ್ರೆ ನಾವು ಅದರ ಬಗ್ಗೆ ಸರಿಯಾದ ಮ್ಯಾನೇಜ್ಮೆಂಟ್ ಅನ್ನ ಮಾಡದೆ ಹೋದ್ರೆ ಇವು ಥ್ರೆಟೆಂಡ್ ವಿತ್ ಡಿಸ್ಟ್ರಕ್ಷನ್. ಅಲ್ಲಿ ಹಲವಾರು ಮಾನವ ನಿರ್ಮಿತ ಕಾರಣಗಳಿಂದಾಗಿ ಅವು ಹಾಳಾಗ್ತಾ ಇದ್ದಾವೆ. ಆದ್ರೆ ಇದು ಈ ಪ್ರದೇಶ ಏನಿದೆಯಲ್ಲ, ಈ ಜೀವ ವೈವಿಧ್ಯತೆಯ ತಾಣ, ಇಂಥವುಗಳಿಗೆ ನಾವು ಹಾಟ್ಸ್ಪಾಟ್ ಅಂತೇವೆ. ಇದನ್ನ ನಾರ್ಮನ್ ಮೈಯರ್ ಫಸ್ಟ್ ಟೈಮ್ ಈ ಹಾಟ್ಸ್ಪಾಟ್ ಅನ್ನೋ ವರ್ಡ್ ಅನ್ನ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನೋ ವರ್ಡ್ ಅನ್ನ ನೇಚರ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶ್ರೇಷ್ಠ ವೈಜ್ಞಾನಿಕ ಪತ್ರಿಕೆಯಲ್ಲಿ ಬರೀಬೇಕಾದ್ರೆ ಯೂಸ್ ಮಾಡ್ತಾನೆ. ಈ ಹಾಟ್ಸ್ಪಾಟ್ ಅಂತಂದ್ರೆ ಇದು ನಮಗೆ ಈ ಜೈವ ವೈವಿಧ್ಯತೆಯ ತಾಣವನ್ನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ದೊರಕಿಸ್ಕೊಡ್ತಕ್ಕಂತಹ ಸ್ಥಳನೂ ಹೌದು. 2000ರಲ್ಲಿ ಮೈಯರ್ ಹಾಟ್ಸ್ಪಾಟ್, ಈ ಜಗತ್ತಿನ ಎಲ್ಲ ಹಾಟ್ಸ್ಪಾಟ್ಗಳ ಒಂದು ನಕಾಶೆಯನ್ನು ತಯಾರು ಮಾಡ್ತಾನೆ. ಅದಕ್ಕೆ ಕೆಲವೊಂದು ಕಂಡೀಷನ್ ಹಾಕ್ತಾನೆ. ಯಾವುದೇ ಒಂದು ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ಕರಿಬೇಕಾದ್ರೆ ಅದು ಸುಮಾರು 5% ಅಥವಾ 1500 ಪ್ರಭೇದ ಎಂಡಮಿಕ್ ಸಸ್ಯಗಳನ್ನು ಹೊಂದಿರಬೇಕು. ಮತ್ತೆ ಆ ಪ್ರದೇಶದಲ್ಲಿ 70%ಕ್ಕಿಂತ ಹೆಚ್ಚಿನ ಪ್ರಾಥಮಿಕ ಸಸ್ಯಗಳು ನಾಶ ಆಗಿರಬೇಕು. ಪ್ರಾಥಮಿಕ ಸಸ್ಯಗಳು ಅಂದ್ರೆ ಆ ಪ್ರದೇಶದ ನಿಜವಾದಂತಹ ಮೂಲ ನಿವಾಸಿಗಳು, ಆ ಸಸ್ಯಗಳು ಅವು ನಾಶ ಆಗ್ಬಿಟ್ಟಿದ್ದಾವೆ.
ಬೇರೆ ಬೇರೆ ಎಲ್ಲಿಂದನೋ ಬಂದಂತ ಸಸ್ಯಗಳು ಆ ಪ್ರದೇಶವನ್ನು ಆಕ್ರಮಿಸ್ಕೊಳ್ತಾ ಇದ್ದಾವೆ. ಇಂಥ ಒಂದು ಕಂಡೀಷನ್ ಇದ್ದಾಗ ಮಾತ್ರ ಅದನ್ನು ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕರಿತೇವೆ. ಈಗಾಗಲೇ ಹೇಳಿದ್ದೇನೆ, ಅಲ್ಲಿ ಇಟ್ ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ 1500 ಸ್ಪೀಸ್ ಆಫ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ 0.5% ಹೆಚ್ಚಿನ ಒಂದು ಸಸ್ಯಗಳಿರಬೇಕು. ಈಗಾಗಲೇ 70% ಹೆಚ್ಚಿನ ಮೂಲ ಸಸ್ಯಗಳನ್ನ ನಾಶ ಆಗಿರಬೇಕು. ಹೀಗಾಗಿ ಇದರ ಮೇಲಿನಿಂದ ಜಗತ್ತಿನಲ್ಲಿ 36 ಇಂಥ ಹಾಟ್ಸ್ಪಾಟ್ಗಳನ್ನ ಮೇ 2000ನೇ ಇಸ್ವಿಯಲ್ಲಿ ನಕಾಶೆಯಲ್ಲಿ ಗುರುತಿಸಿದ್ದಾರೆ. ಈ 36 ಹಾಟ್ಸ್ಪಾಟ್ಗಳಿದಾವಲ್ಲ, ಇವು ಜಗತ್ತಿನ 60% ಸಸ್ಯ, ಪಕ್ಷಿ, ಸಸ್ತನಿ, ಸರೀಸೃಪ ಮತ್ತು ಉಭಯವಾಸಿಗಳು ಜಗತ್ತಿನ ಇಲ್ಲೇ ಇದ್ದಾರೆ. ಇವು 36 ಹಾಟ್ಸ್ಪಾಟ್ಗಳು. ಹೀಗಾಗಿ ಇವು ಅತ್ಯಂತ ಮುಖ್ಯವಾದಂತಹದ್ದಾಗ್ತದೆ ನಮಗೆ, ವಿಶೇಷವಾಗಿ ಜೀವವೈವಿಧ್ಯ ಸಂಬಂಧಪಟ್ಟ. ಈ ಹಾಟ್ಸ್ಪಾಟ್ಗಳನ್ನ ನಾವು ಅಭಿವೃದ್ಧಿ ಪಡಿಸೋದ್ರಿಂದ ಈ ಸಸ್ಯಗಳನ್ನ, ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಟಿಕಲ್ ಎಕೋಸಿಸ್ಟಮ್ ಪಾರ್ಟ್ನರ್ಶಿಪ್ ಫಂಡ್ ಅಂತ ಸ್ಟಾರ್ಟ್ ಮಾಡಿ ಇದು ಈ ಒಂದು ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಹಣಕಾಸಿನ ನೆರವು ಮತ್ತು ತಾಂತ್ರಿಕ ನೆರವನ್ನು ಕೊಡ್ತಾ ಇದ್ದಾರೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್, WWF ಅಂತ ಕರೀತಾರೆ. ಇದು ಕೂಡ ಇದರಲ್ಲಿ ಈ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆನ್ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಇದು ಸುಮಾರು 218 ಎಂಡೆಮಿಕ್ ಬರ್ಡ್ ಏರಿಯಾಸ್ಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಅವುಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇದೆ. ಇದೆಲ್ಲ ಈ ಮ್ಯಾಪ್ ಆದ್ಮೇಲೆ ಆದಂಥದ್ದು. ಇನ್ನು ಭಾರತಕ್ಕೆ ಬಂದಾಗ, ಭಾರತದಲ್ಲಿ ಎಷ್ಟು ಹಾಟ್ಸ್ಪಾಟ್ಗಳಿದ್ದಾವೆ? 4 ಹಾಟ್ಸ್ಪಾಟ್ಗಳನ್ನು ನಾವು ಗುರುತಿಸ್ತಾ ಇದ್ದೀವಿ. ಮೊದಲನೇದಾಗಿ ಹಿಮಾಲಯ, ಎಂಟೈರ್ ಸಂಪೂರ್ಣ ಹಿಮಾಲಯನ್ ರೀಜನ್, ಅದರಲ್ಲಿ ಪಾರ್ಟ್ ಆಫ್ ಪಾಕಿಸ್ತಾನ್, ಟಿಬೇಟ್, ನೇಪಾಲ್, ಭೂತಾನ್, ಪಾರ್ಟ್ ಆಫ್ ಚೈನಾ ಮತ್ತು ಮಯನ್ಮಾರ್ ಕೂಡ ಸೇರ್ತವೆ. ಇದು ಒಂದು ಹಾಟ್ಸ್ಪಾಟ್. ಆದ್ರೆ ಇನ್ನೊಂದು ಈ ನಾರ್ತ್ ಈಸ್ಟ್ ಅಲ್ಲಿ ಸಂಡಾಲ್ಯಾಂಡ್, ಇಂಡೋ ಬರ್ಮಾ ರೀಜನ್, ಇದು ನಾರ್ತ್ ಈಸ್ಟರ್ನ್ ರೀಜನ್. ಈ ರೀಜನ್ ನೋಡಿ, ಕೆಂಪು ಮಾರ್ಕ್ ನಲ್ಲಿ ತೋರಿಸ್ತಾ ಇದ್ದೇವೆ. ಎಕ್ಸೆಪ್ಟ್ ಅಸ್ಸಾಂ ಅಂಡ್ ಅಂಡಮಾನ್ ಗ್ರೂಪ್ ಆಫ್ ಐಲ್ಯಾಂಡ್, ಮಯನ್ಮಾರ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಸದರ್ನ್ ಚೈನಾ ಮತ್ತೆ ಇಂಡಿಯಾದ ಈ ದೇಶಗಳು, ಈ ರಾಜ್ಯಗಳು ಸೇರಿ ಎರಡನೇದಾಗಿದೆ, ಎರಡನೇ ಹಾಟ್ಸ್ಪಾಟ್. ಮೂರನೇದು ಸಂಡಾಲ್ಯಾಂಡ್. ಸಂಡಾಲ್ಯಾಂಡ್ ಇಟ್ಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್ಸ್, ವಿಶೇಷವಾಗಿ ನಿಕೋಬಾರ್ ಐಲ್ಯಾಂಡು ನಮ್ಮ ಭಾರತದ್ದು, ಜೊತೆಗೆ ಇಂಡೋನೇಷಿಯಾ, ಮಲೇಷಿಯಾ, ಸಿಂಗಾಪುರ್, ಬ್ರುನೈ ಮತ್ತು ಫಿಲಿಪೈನ್ಸ್ಗಳು ಸೇರಿ ಮೂರನೇ ಹಾಟ್ಸ್ಪಾಟ್. ನಾಲ್ಕನೇದು ವೆಸ್ಟರ್ನ್ ಘಾಟ್ಸ್ ಮತ್ತು ಶ್ರೀಲಂಕಾ ಸೇರಿ, ಇದನ್ನು ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ರು, ಪಶ್ಚಿಮ ಘಟ್ಟಗಳು. ಇಂಡಿಯಾ, ಭಾರತ ಕೇವಲ ಬೃಹತ್ ಜೀವವೈವಿಧ್ಯತೆ ರಾಷ್ಟ್ರ ಅಲ್ಲ, ಬೃಹತ್ ಜೀವವೈವಿಧ್ಯತೆ ಹಾಟ್ಸ್ಪಾಟ್ಗಳು ಇರತಕ್ಕಂಥ ರಾಜ್ಯ ಕೂಡ ಹೌದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ 10 ಬಯೋಜಿಯೋಗ್ರಫಿಕ್ ಝೋನ್ಗಳನ್ನಾಗಿ ವಿಂಗಡಿಸಿದ್ದಾರೆ. ಇದರ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೇನೆ. ಇಲ್ಲಿ ಭಾರತದಲ್ಲಿ 15,000ಕ್ಕಿಂತ ಹೆಚ್ಚಿನ ಹೂ ಬಿಡುವ ಸಸ್ಯಗಳು, 53,430ಕ್ಕಿಂತ ಹೆಚ್ಚಿನ ಕೀಟಗಳು, 5,050ಕ್ಕಿಂತ ಹೆಚ್ಚಿನ ಮೃದ್ವಂಗಿಗಳು, 6,500ಕ್ಕಿಂತ ಹೆಚ್ಚಿನ ಅಕಶೇರುಕಗಳು, 2,546ಕ್ಕಿಂತ ಹೆಚ್ಚು ಮೀನು ಪ್ರಭೇದಗಳು ನಾನು ಹೇಳ್ತಾ ಇರೋದು, 1,228ಕ್ಕಿಂತ ಹೆಚ್ಚಿನ ಪಕ್ಷಿ ಪ್ರಭೇದಗಳು, 204 ಉಭಯವಾಸಿಗಳು, 446 ಪ್ರಭೇದ ಸರೀಸೃಪಗಳ ಪ್ರಭೇದಗಳು, 372 ಸಸ್ತನಿಗಳ ಪ್ರಭೇದಗಳನ್ನು ನಾವು ಕಾಣ್ತಾ ಇದ್ದೇವೆ. ಭಾರತದಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು ಜಗತ್ತಿನ 7%, 7% ಸಸ್ಯ ಸಂಪತ್ತು
ಭಾರತದಲ್ಲಿದೆ. ಇನ್ನು ಇವತ್ತೇನಾಗಿದೆ ಅಂದ್ರೆ ಈ ಶ್ರೀಮಂತವಾದಂತಹ ನಮ್ಮ ಜೀವ ವೈವಿಧ್ಯತೆಯನ್ನ ರಕ್ಷಣೆ ಮಾಡೋ ಸಲುವಾಗಿ 9 ಬಯೋಸ್ಪಿಯರ್ ರಿಸರ್ವ್ ಅನ್ನ ಸೆಟಪ್ ಮಾಡಿದ್ದಾರೆ. ಇದರಲ್ಲಿ ದೊಡ್ಡದು ಅಂದ್ರೆ ಡೆಕ್ಕನ್ ಪೆನಿನ್ಸುಲಾ ಅಂದ್ರೆ ದಕ್ಷಿಣ ಪ್ರಸ್ಥಭೂಮಿ, ಇದು ನೀಲಗಿರಿ ಅಂದ್ರೆ ತಮಿಳುನಾಡಲ್ಲಿ ಬರ್ತದೆ. ತಮಿಳುನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ 3 ರಾಜ್ಯಗಳನ್ನು ಒಳಗೊಂಡಂತ ಅತ್ಯಂತ ದೊಡ್ಡ ಬಯೋಸ್ಪಿಯರ್ ರಿಸರ್ವ್. ಇದ್ರ ಜೊತೆಗೆ ನಂದಾದೇವಿ ಉತ್ತರಾಖಂಡದಲ್ಲಿರ್ತಕ್ಕಂಥ ಬಯೋಸ್ಪಿಯರ್ ರಿಸರ್ವ್, ದೆನ್ ನೋಕ್ರೆಕ್ ಅಂತ ಪ್ರದೇಶ ಮೇಘಾಲಯದಲ್ಲಿ, ಮಾನಸ್ ಅಂಡ್ ದಿಬು ಅಸ್ಸಾಂದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ ಸುಂದರ್ಬನ್ ಏರಿಯಾ ಗಂಗಾ ಮುಖಜಭೂಮಿ ಪ್ರದೇಶ, ಅದೇ ರೀತಿಯಾಗಿ ಒರಿಸ್ಸಾದಲ್ಲಿ ನಿಕೋಬಾರ್ ಮತ್ತು ಗಲ್ಫ್ ಆಫ್ ಮನ್ನಾರ್ ತಮಿಳುನಾಡಿನಲ್ಲಿ ಉಳಿದಂತ ಈ ಒಂದು ಬಯೋ ಡೈವರ್ಸಿಟಿ ರಿಸರ್ವ್ ಅಥವಾ ಬಯೋಜಿಯೋಗ್ರಫಿಕ್ ರಿಸರ್ವ್ ಝೋನ್ಸ್ ಅನ್ನ ಮಾಡಿದ್ದಾರೆ, ಬಯೋ ರಿಸರ್ವ್ಸ್ ಅನ್ನ. ಈ ಹಿಮಾಲಯ ಪರ್ವತಗಳು ನಮ್ಮ ಒಂದು ಬಯೋಡೈವರ್ಸಿಟಿಗೆ ಅಥವಾ ಜೀವ ವೈವಿಧ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮುಖ್ಯವಾದದ್ದು. ಯಾಕೆಂತಂದ್ರೆ ಇಲ್ಲಿ ಇರ್ತಕ್ಕಂಥ ವಾತಾವರಣನೇ ಬೇರೆ ರೀತಿಯಾದದ್ದು. ಹೀಗಾಗಿ ಇಲ್ಲಿ ಕೆಲವೊಂದು ಅತ್ಯಂತ ವಿರಳವಾದಂತ ಎಂಡೆಮಿಕ್ ಮತ್ತು ಅದೇ ರೀತಿಯಾಗಿ ಎಂಡೇಂಜರ್ಡ್ ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳಿದಾವೆ. ಕಳೆದ ದಶಕದಲ್ಲಿ ಮಾಡಿರತಕ್ಕಂಥ ಬಯೋಡೈವರ್ಸಿಟಿ ಸರ್ವೆಯಲ್ಲಿ 31 ಸಸ್ತನಿಗಳು, 209 ಪಕ್ಷಿಗಳು, 12 ಸರೀಸೃಪಗಳು ಮತ್ತು 9 ಉಭಯವಾಸಿಗಳು ಮತ್ತು 125 ಕೀಟಗಳು ಅಳಿವಿನ ಅಂಚಿನಲ್ಲಿದ್ದಾವೆ ಈ ಪ್ರದೇಶದಲ್ಲಿ. ಈ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳು ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ವಿಭಿನ್ನವಾದದ್ದು. ಅವು ಸುಮಾರು ಈ ಹಿಮಾಲಯ 3000 ಕಿಲೋಮೀಟರ್ ಏರಿಯಾವನ್ನ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಉತ್ತರ ಪಾಕಿಸ್ತಾನ್, ನೇಪಾಳ, ಭೂತಾನ್ ಮತ್ತು ಭಾರತ ಪ್ರದೇಶಗಳನ್ನ ಸೇರ್ಕೊಂಡಿದ್ದಾಗ್ತದೆ. ಇಲ್ಲಿ 8000ಕ್ಕಿಂತ ಹೆಚ್ಚು ಮೀಟರ್ಗಿಂತ ಹೆಚ್ಚು ಎತ್ತರ ಇರತಕ್ಕಂತಹ ಪರ್ವತ ಪ್ರದೇಶಗಳು ಮತ್ತು ಜಗತ್ತಿನ ಅತ್ಯಂತ ಆಳವಾದಂತ ನದಿ ಕಣಿವೆಗಳು, 7,50,000 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂತ ಪರ್ವತಗಳು, ಇವೆಲ್ಲ ಸೇರಿ ಹಿಮಾಲಯವನ್ನು 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ಈಸ್ಟರ್ನ್ ಪೂರ್ವ ಹಿಮಾಲಯ, ಯಾವುದಪ್ಪ, ನೇಪಾಲ್, ಭೂತಾನ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಆಸಾಂ, ಅರುಣಾಚಲ್ ಪ್ರದೇಶ್, ಟಿಬೇಟ್, ಇವು ಒಂದು ಇದಾದ್ರೆ, ಇನ್ನೊಂದು ಅದು ಒಂದು ನಾರ್ದರ್ನ್ ಆದ್ರೆ ಅದೊಂದು ಈಸ್ಟರ್ನ್ ಹಿಮಾಲಯ, ಮತ್ತೊಂದು ವೆಸ್ಟರ್ನ್ ಹಿಮಾಲಯ. ಇದು ಕುಮಾವೂನ್, ಗರ್ವಾಲ್, ಪಾರ್ಟ್ ಆಫ್ ಕಾಶ್ಮೀರ್ ಮತ್ತು ಉತ್ತರ ಪಾಕಿಸ್ತಾನವನ್ನ ಒಳಗೊಂಡಿರ್ತವೆ. ಇದು ಅತ್ಯಂತ ವಿಸ್ತಾರವಾದ ಪ್ರದೇಶ ಆಗಿದ್ದು, ಈ ಪ್ರದೇಶದಲ್ಲಿ 10,000ಕ್ಕಿಂತ ಹೆಚ್ಚು ಸಸ್ಯಗಳಿದ್ದಾವೆ. ಅವುಗಳಲ್ಲಿ 3,190 ಎಂಡೆಮಿಕ್ ಸಸ್ಯಗಳು, ಸಸ್ತನಿಗಳು 300 ಇದ್ದಾವೆ, ಎಂಡೆಮಿಕ್ ಅದರಲ್ಲಿ 12, 977 ಪಕ್ಷಿ ಪ್ರಭೇದಗಳಲ್ಲಿ 15% ಎಂಡೆಮಿಕ್ ಪ್ರಭೇದಗಳು ಆಗಿದ್ದಾವೆ. ಸರೀಸೃಪಗಳಲ್ಲಿ 176 ಸರೀಸೃಪ ಪ್ರಭೇದಗಳಿದ್ದಾವೆ, ಅವುಗಳಲ್ಲಿ 48 ಎಂಡೆಮಿಕ್. ಎಂಡೆಮಿಸಿಟಿ ಅತ್ಯಂತ ಹೆಚ್ಚಿರೋದು ಎಂಫಿಬಿಯಾದಲ್ಲಿ 105 ಸ್ಪೀಸೀಸ್ ಇದಾವೆ ಇಲ್ಲಿ, ಅಂದ್ರೆ ಪ್ರಭೇದಗಳಿದ್ದಾವೆ, ಅವುಗಳಲ್ಲಿ 42 ಎಂಡೆಮಿಕ್ ಆಗಿದೆ.
ಇನ್ನು ಸಿಹಿ ನೀರಿನ ಮೀನುಗಳಲ್ಲಿ 269 ಪ್ರಭೇದಗಳಿದ್ರೆ ಅದರಲ್ಲಿ ಎಂಡಮಿಕ್ 33. ಇನ್ನೊಂದು ಇಂಡೋ ಬರ್ಮಾ ರೀಸನ್, ಸುಮಾರು 2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನ ಒಳಗೊಂಡಿದೆ. ಇದು ಇಂಡೋ ಮತ್ತು ಬರ್ಮಾ, ಭಾರತ ಮತ್ತು ಬರ್ಮಾವನ್ನು ಸೇರಿ ಇರ್ತಕ್ಕಂಥ ಪ್ರದೇಶ. ಸುಮಾರು 6ಕ್ಕಿಂತ ಹೆಚ್ಚು ಬೃಹತ್ ಆಕಾರದ ಅಂದ್ರೆ ದೊಡ್ಡದಾದಂತಹ ಸಸ್ತನಿಗಳನ್ನ ಕಳೆದ 12 ವರ್ಷಗಳಲ್ಲಿ ಇಲ್ಲಿ ಸಿಕ್ಕಿವೆ. ನಮಗೆ ಹೇಳ್ಬೇಕು ಅಂದ್ರೆ ಲಾರ್ಜ್ ಎಂಟ್ಲರ್ಡ್ ಮಂಡ್ಜಾಕ್, ಎನಮೈಟ್ ಮಂಡ್ಜಾಕ್ ಇವೆಲ್ಲ ಸುಮಾರು ನಮ್ಮ ಚಿಗರೆ ಅಂತ ಹೇಳ್ತಿರಲ್ಲ ನೀವು, ಆ ಜಾತಿಗೆ ಸೇರಿದವು. ಗ್ರೇ ಶಾಂಕ್ ಡಾಗ್, ಎನಿಮೇಟ್ ರ್ಯಾಬಿಟ್, ಲೀಫ್ ಡಿಯರ್ ಅಂಡ್ ಸೂಲಾ ಅಂತ ಪ್ರಾಣಿಗಳು ಸಿಕ್ಕಿದ್ದಾರೆ. ಈ ಇಂಡೋ ಬರ್ಮಾ ರೀಜನ್ ನಲ್ಲಿ ಪಕ್ಷಿಗಳು ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತಾವಿದ್ದಾವೆ. ಸುಮಾರು 1300ಕ್ಕಿಂತ ಹೆಚ್ಚು ಪಕ್ಷಿ ಪ್ರಭೇದಗಳನ್ನ ಇಲ್ಲಿ ಕೇಳ್ತಾ ಇದ್ದೇವೆ. ಇವುಗಳಲ್ಲಿ ಹಲವಾರು ಅಪಾಯದ ಅಂಚಿನಲ್ಲಿದೆ. ಅದರಲ್ಲಿ ವೈಟ್ ಇಯರ್ ನೈಟ್ ಹೆರಾನ್, ಗ್ರೇ ಕ್ರೌಂಡ್ ಕ್ರೋಸಿಯಾಸ್, ಆರೆಂಜ್ ನೆಕ್ಡ್ ಪಾರ್ಟ್ರಿಜ್ ಇವೆಲ್ಲ ಒಂದು ಎಕ್ಸಾಂಪಲ್ಗಳು. ಈಗಾಗಲೇ ಹೇಳಿದ್ದೇನೆ, ಇಂಡೋ ಬರ್ಮಾ ಹಾಟ್ಸ್ಪಾಟ್ ಸುಮಾರು 23,73,000 ಸ್ಕ್ವೇರ್ ಕಿಲೋಮೀಟರ್ ಅನ್ನ ಹೊಂದಿದೆ. ಇದರಲ್ಲಿ ಎಲ್ಲ ದೇಶಗಳು ಈಗಾಗಲೇ ಹೇಳಿದ್ದೇನೆ ನಾನು. ಈಗಾಗಲೇ ಇದರ ಬಗ್ಗೆ ಕೂಡ ಹೇಳಿದ್ದೇನೆ. ಇಲ್ಲಿ ಸ್ಪೀಸೀಸ್ ಎಷ್ಟಿದೆ, ಎಂಡಮಿಸಮ್ ನೋಡಿ, ಇಲ್ಲಿ ಕೂಡ ಉಭಯವಾಸಿಗಳಲ್ಲಿ ಎಂಡಮಿಸಮ್ ಅತ್ಯಂತ ಹೆಚ್ಚಿರ್ತವೆ. ನಂತರ ಬರೋದು ಸಿಹಿ ನೀರಿನ ಮೀನುಗಳು. ಇನ್ನು ಮೂರನೇದು ಸಂಡಾಲ್ಯಾಂಡ್, ದಟ್ ಈಸ್ ಸಂಡಾಯಿಕ್ ಏರಿಯಾ. ಇದು ಒಂದು ಬಯೋಜಿಯೋಗ್ರಫಿಕಲ್ ಏರಿಯಾ. ಇದರಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥ 25% ಸಿಹಿ ನೀರಿನ ಮೀನುಗಳು, ಸಿಹಿ ನೀರಿನ ಉಪ್ಪು ನೀರಿನ ಮೀನುಗಳು ಎಲ್ಲ ಸೇರಿ 25% ಇಲ್ಲೇ ದೊರಕ್ತಾ ಇದ್ದಾವೆ. ಜಗತ್ತಿನ 17% ಪಕ್ಷಿಗಳು ಇಲ್ಲಿ ಕಾಣಸಿಗ್ತಾ ಇದ್ದಾವೆ. ಇದು ಹೊರತಾಗಿ ಇಲ್ಲಿ ಪ್ರೊಬೋಸಿಸ್ ಮಂಕಿ, ಕೊಮೊಡೋ ಡ್ರ್ಯಾಗಾನ್ಸ್, ಏಷ್ಯನ್ ಎರೋವನಾಸ್, ಜಾವಾ ಹಾಕ್ ಈಗಲ್, ಬಾಲಿ ಸ್ಟಾರ್ಲಿಂಗ್ಸ್, ಪಿಗ್ ಟೇಲ್ ಲಾಂಗೂರ್ಸ್ ಇವೆಲ್ಲ ಇಲ್ಲಿ ಸಿಗ್ತಕ್ಕಂಥ ಪ್ರಾಣಿಗಳು. ಈ ಭೂಮಿ ಮೇಲೆ ಇರ್ತಕ್ಕಂಥ ಹೂ ಬಿಡುವ ಸಸ್ಯಗಳಲ್ಲಿ 10% ಈ ಸಂಡಾಲ್ಯಾಂಡ್ ನಲ್ಲಿದೆ. ಎಲ್ಲಾ ಸಸ್ಯಗಳನ್ನು ತೆಗೆದುಕೊಂಡ್ರೆ ಸುಮಾರು 60% ಇಲ್ಲೇ ಇದೆ. ಜೊತೆಗೆ 2,000ಕ್ಕಿಂತ ಹೆಚ್ಚಿನ ಆರ್ಕಿಡ್ ಪ್ರಭೇದಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇದ್ದಾವೆ. ಈ ಸಂಡಾಲ್ಯಾಂಡ್ ಯಾವ್ಯಾವುದು ಇರ್ತದೆ ಅಂತಂದ್ರೆ, ಅರ್ಧ ಇಂಡೋಮಲಿಯನ್ ಆರ್ಕಿಪೆಲಾಗೋ, ಇದರಲ್ಲಿ 2 ನಡುಗಡ್ಡೆಗಳು ಬರ್ತವೆ, ಒಂದು ಬೋರ್ನಿಯೋ, ಇನ್ನೊಂದು ಸುಮಾತ್ರ. ಮೊದಲೇ ಇವೆರಡು ಒಂದೇ ಆಗಿತ್ತು, ಒಂದೇ ಸೇರ್ಕೊಂಡಿತ್ತು. ಆಮೇಲೆ ಪೂರ್ವ ಕಾಲದಲ್ಲಿ ಸಮುದ್ರದ ಪಾತಳಿಯಲ್ಲಿ ವ್ಯತ್ಯಾಸ ಆದ್ದರಿಂದ ಇವೆರಡು ನಡುಗಡ್ಡೆಗಳಾಗಿ ಮಾರ್ಪಟ್ಟಿವೆ. ಸುಮಾಟ್ರಾ, ಬೋರ್ನಿಯೋ ಮತ್ತೆ ಮೌಂಟ್ ಕಿನಬಾಲು ಅಂತ ಒಂದು ಪರ್ವತ 4,101 ಮೀಟರ್ ಎತ್ತರ ಇದೆ. ಜ್ವಾಲಾಮುಖಿಯಿಂದ ಉಂಟಾದಂತಹ ದ್ವೀಪಗಳು ಜಾವಾ ಮತ್ತು ಬಾಲಿ. ಇಂದು ಕೂಡ ಇಲ್ಲಿ 23ಕ್ಕಿಂತ ಹೆಚ್ಚು ಸಜೀವ ಜ್ವಾಲಾಮುಖಿಗಳಿದ್ದಾವೆ. ಗ್ರನೈಟ್ ಮತ್ತು ಸುಣ್ಣದ ಕಲ್ಲಿನಿಂದ ಆದಂತಹ ಪರ್ವತಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿ ನೋಡಿದ್ರೆ ಸಸ್ಯಗಳಲ್ಲಿ 60% ಎಂಡಮಿಕ್ ಇದ್ದಾವೆ, ಸಸ್ತನಿಗಳಲ್ಲಿ 45%, ಪಕ್ಷಿಗಳಲ್ಲಿ 18.5% ಎಂಡಮಿಕ್. ರೆಪ್ಟೈಲ್ಸ್ ಗಳಲ್ಲಿ, ಸರೀಸೃಪಗಳಲ್ಲಿ ಸುಮಾರು 53ಕ್ಕಿಂತ ಹೆಚ್ಚು. ಉಭಯವಾಸಿಗಳಲ್ಲಂತೂ 80%ಕ್ಕಿಂತ ಹೆಚ್ಚಿನ ಉಭಯವಾಸಿಗಳು ಈ ಪ್ರದೇಶದಲ್ಲಿ ಮಾತ್ರ ಕಂಡು ಸಿಗ್ತಾ ಇದ್ದಾವೆ, ಎಂಡಮಿಕ್. ಫ್ರೆಶ್ ವಾಟರ್ ಫಿಶಸ್, ಸಿಹಿ ನೀರಿನ ಮೀನುಗಳಲ್ಲಿ 36%.
ಇನ್ನು ಮತ್ತೊಂದು ಬಯೋಸ್ಪಿಯರ್ ರಿಸರ್ವ್ ಇಲ್ಲಿ ಇರೋದಂದ್ರೆ ವೆಸ್ಟರ್ನ್ ಘಾಟ್ಸ್. ಸುಮಾರು 1600 ಕಿಲೋಮೀಟರ್ ಮೌಂಟೇನ್ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ. ಇದನ್ನ ಜಗತ್ತಿನ 8 ಹಾಟೆಸ್ಟ್ ಹಾಟ್ಸ್ಪಾಟ್ಗಳಲ್ಲಿ ಒಂದು ಅಂತ ಕರಿತಾ ಇದ್ದಾರೆ. ಹಾಟೆಸ್ಟ್ ಹಾಟ್ಸ್ಪಾಟ್, ಬರೇ ಹಾಟ್ಸ್ಪಾಟ್ ಅಲ್ಲ, ಹಾಟ್ಸ್ಪಾಟ್ ನಲ್ಲಿ ಕೂಡ ಮತ್ತು ಹೆಚ್ಚು ಹಾಟೆಸ್ಟ್ ಹಾಟ್ಸ್ಪಾಟ್. ಸುಮಾರು 84 ಎಂಫಿಬಿಯನ್ ಪ್ರಭೇದಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಏನು ಸ್ಕ್ರೀನ್ ಕಾಣ್ತಾ ಇಲ್ವಾ? ಇಲ್ಲ ಸರ್, ಕಾಣ್ತಿಲ್ಲ. ಎಷ್ಟೊತ್ತಾಯ್ತು? ಅವಾಗೇ ಕಾಣ್ತಿಲ್ಲ ಸರ್. ಮತ್ತೆ ಹೇಳಲೇ ಇಲ್ಲಲ್ಲ. ಹೇಳಿದ್ರೆ ನಾನು ಏನಾಗಿದೆ ಅಂತ ನೋಡ್ಬೋದಿತ್ತಲ್ಲ. ನೋಡ, ಒಂದು ನಿಮಿಷ. ಈಗ ಕಾಣ್ತದೆ ಸರ್, ಆ ಕಾಣ್ತದೆ. ಹೇಗಿದೆ ಇದಕ್ಕೆ? ಓಕೆ. ಇದು ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಲ್ಲಿ 84ಕ್ಕಿಂತ ಹೆಚ್ಚಿನ ಉಭಯವಾಸಿಗಳಿದ್ದಾವೆ. 16 ಪಕ್ಷಿಗಳು ಇಲ್ಲಿ ಮಾತ್ರ ಕಂಡು ಬರ್ತವೆ. 7 ಸಸ್ತನಿಗಳು ಎಂಡೆಮಿಕ್ ಇಲ್ಲಿ. 1600ಕ್ಕಿಂತ ಹೆಚ್ಚಿನ ಹೂ ಬಿಡುವ ಸಸ್ಯಗಳು ಇಲ್ಲಿ ಮಾತ್ರ ಕಂಡು ಬರ್ತವೆ. ಜಗತ್ತಿನಲ್ಲಿ ಸಿಗತಕ್ಕಂತ ದೊಡ್ಡದಾದಂತ ಈ ಒಂದು ವೈಲ್ಡ್ ಕ್ಯಾಟಲ್ಸ್ ಅಂದ್ರೆ ಕಾಡೆಮ್ಮೆ, ಕಾಡುಕೋಣ ಕಂಡು ಬರೋದು ಇಲ್ಲಿ ಮಾತ್ರ. ಇನ್ನು ಹಾರ್ನ್ ಬಿಲ್, ಮಂಗಟ್ಟೆ ಅಂತ ಹೇಳ್ತಾರೆ, ಹಕ್ಕಿ ಉದ್ದ ಚುಂಚಿಂದು, ಮೇಲ್ಗಡೆ ಅದ್ರ ಮೇಲೆ ಒಂದು ಟೊಪ್ಪಿ ಆಕಾರದ ಒಂದು ಕ್ಯಾಸ್ಕ್ ಇರುತ್ತೆ. ಈಗ ಸ್ವಲ್ಪ ಕಾಣಿಸ್ಲಿಕ್ಕೆ ಸಿಗ್ತವೆ. ಇವು ಇಲ್ಲಿ ಮಾತ್ರ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ದೊರಕ್ತಾ ಇದ್ದಾವೆ. ಗ್ರೇಟ್ ಹಾರ್ನ್ ಬಿಲ್. ನೀಲಗಿರಿ ಥಾರ್ ಅನ್ನೋದು ಇನ್ನೊಂದು ಪ್ರಾಣಿ. ಇವೆಲ್ಲ ಈಗ ನೋಡಿ, ಇಲ್ಲೊಂದು ಫೋಟೋ ಇದೆಯಲ್ಲ, ಇದನ್ನೇ ನಾವು ಹಾರ್ನ್ ಬಿಲ್ಸ್ ಅಥವಾ ಮಂಗಟ್ಟೆ ಅಂತ ಕರೀತಾರೆ. ಕನ್ನಡದಲ್ಲಿ ಮಂಗಟ್ಟೆ ಪಕ್ಷಿ ಅಂತಾರೆ, ಹಾರ್ನ್ ಬಿಲ್. ಇವು ಇಲ್ಲಿ ಬಿಟ್ಟು ಮತ್ತೆ ಎಲ್ಲೂ ಇಲ್ಲ ಅಲ್ಲ. ಇದು ಮಂಗಟ್ಟೆ ಬೇರೆ ಬೇರೆ ಪ್ರಭೇದಗಳು ಬೇರೆ ಬೇರೆ ಕಡೆ ಇದ್ದಾವೆ, ಆದ್ರೆ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಇದು ವೆಸ್ಟರ್ನ್ ಘಾಟ್ಸ್ ಹೇಳಿದ್ನಲ್ಲ, ಸುಮಾರು 1600 ಕಿಲೋಮೀಟರ್ ಉದ್ದದ ಪ್ರದೇಶ. ಮತ್ತೆ ಆಮೇಲೆ ಏನಾಗ್ತದೆ ಅಂದ್ರೆ, ಇದೇ ಹಾಟ್ಸ್ಪಾಟ್ ನಲ್ಲಿ ಶ್ರೀಲಂಕಾನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇಂಡಿಯಾ ಮತ್ತು ಶ್ರೀಲಂಕಾ 400 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿ ಮಧ್ಯದಲ್ಲಿ ಸಮುದ್ರ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಈ ವೆಸ್ಟರ್ನ್ ಘಾಟ್ ಅನ್ನ ಬೇರೆ ಬೇರೆ ಕಡೆಯಲ್ಲಿ ಲೋಕಲ್ ಹೆಸರು ಕರೀತಾರೆ. ಇಲ್ಲಿ ನಾವು ಸಹ್ಯಾದ್ರಿ ಹಿಲ್ಸ್ ಅಂತ ಕರಿತೇವೆ. ಮತ್ತೆ ನೀವು ಕೆಳಗಡೆ ಹೋದ್ರೆ ಕೇರಳದಲ್ಲಿ ಬೇರೆ ಬೇರೆ ರೀತಿಯಾದ ಕರಿತಾ ಇದ್ದಾರೆ. ಸುಮಾರು 1,60,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನ ಹೊಂದಿದೆ. ಇದು ಗುಜರಾತ್ದಿಂದ ಕೆಳಗಡೆ ಪಾಲಕ್ಕಾಡ್ ವರೆಗೆ ಒಂದೇ ಮೌಂಟೇನ್ ರೇಂಜು. ಪಾಲಕ್ಕಾಡ್ ಹತ್ರ ಕೇರಳದಲ್ಲಿ ಒಂದು ಗ್ಯಾಪ್ ಬರುತ್ತೆ, ಅದನ್ನ ಪಾಲ್ಘಾಟ್ ಗ್ಯಾಪ್ ಅಂತಾರೆ. ಅದಾದ ನಂತರ ಮತ್ತೆ ಪರ್ವತ ಮುಂದುವರಿತದೆ, ಅಲ್ಲಿ ಇನ್ನೊಂದು ಗ್ಯಾಪ್ ಬರ್ತದೆ, ಶಾಂಕೋಟಾ ಗ್ಯಾಪ್ ಅಂತ. ಆಮೇಲೆ ಮತ್ತೆ ಕನ್ಯಾಕುಮಾರಿವರೆಗೂ ಇದು ಮುಂದುವರಿತಾ ಹೋಗ್ತದೆ. ಇಲ್ಲಿ ಪ್ಲಾಂಟ್ಸ್ ಗಳಲ್ಲಿ 51% ಎಂಡೆಮಿಕ್, ಸಸ್ತನಿಗಳಲ್ಲಿ 13, ಪಕ್ಷಿಗಳಲ್ಲಿ 7.5, ಸರೀಸೃಪಗಳಲ್ಲಿ 65, ಉಭಯವಾಸಿಗಳಲ್ಲಿ ಸುಮಾರು 73% ಎಂಡಮಿಸಮ್ ಇದೆ. ಸಿಹಿನೀರಿನ ಮೀನುಗಳಲ್ಲಿ ಸುಮಾರು 72.
ಸೊ ಇದನ್ನೆಲ್ಲ ನೋಡಿದಾಗ ನಿಮಗೂ ಕೂಡ ಅನಿಸಿರ್ಬೇಕು, ನಮ್ಮ ಭಾರತದಲ್ಲಿ ಭಾರತ ಈ ಜೀವ ವೈವಿಧ್ಯತೆಯಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರ ಆಗಿದೆ ಅಂತ ಹೇಳಿ. ಯಾಕೆಂದ್ರೆ ಇಲ್ಲಿ ಹವಾಗುಣ, ವಾತಾವರಣ ಬೇರೆ ಬೇರೆ, ಪ್ರತಿಯೊಂದು ಭೂಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವನ್ನು ಕಾಣೋದ್ರಿಂದ ಪ್ರತಿಯೊಂದು ಕ್ಲೈಮೆಟಿಕ್ ರೇಂಜ್ ನಲ್ಲಿ ಅವಕ್ಕೆ ಬೇಕಾದಂತ ಒಂದು ಪ್ರಾಣಿ ಮತ್ತು ಸಸ್ಯಗಳು ವಾಸಿಸ್ತಾ ಇದ್ದಾವೆ. ದ್ವೀಪಗಳಿದ್ದಾವೆ, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಿದ್ದಾವೆ. ಇಲ್ಲಿ ಇಂಡಿಯಾದಲ್ಲಿ ಸುಮಾರು 45,000 ಪ್ರಭೇದಗಳಿದ್ದಾವೆ ಸಸ್ಯಗಳದ್ದು. ಸುಮಾರು 86,000ಕ್ಕಿಂತ ಹೆಚ್ಚಿನ ಪ್ರಾಣಿ ಪ್ರಭೇದಗಳು ಕೂಡ ಇಲ್ಲಿದ್ದಾವೆ. ಇವುಗಳೆಲ್ಲದರ ಮೇಲಿಂದ ನಾವು ಹೇಳ್ಬೋದು ಭಾರತ ಒಂದು ಮೆಗಾ ಬಯೋಡೈವರ್ಸಿಟಿ ಕಂಟ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಚಿತ್ರಗಳನ್ನ, ಸ್ಲೈಡ್ಗಳನ್ನ ನಾನು ಡೈವರ್ಸಿಟಿ ಬಗ್ಗೆ ಹೇಳಬೇಕಾದ್ರೆ ಕೂಡ ಹೇಳಿದ್ದೇನೆ. ಈಗ ಎಲ್ಲ ಇದರ ಮೇಲಿನಿಂದ ನಿಮಗೆ ಇಲ್ಲಿವರೆಗಿನ ಇನ್ಫಾರ್ಮೇಶನ್ ನಿಂದ ಈಗ ನಿಮಗೆ ಕನ್ಫರ್ಮ್ ಆಗಿರಬಹುದು ಭಾರತ ಯಾಕೆ ಬೃಹತ್ ಜೀವ ವೈವಿಧ್ಯತೆಯ ರಾಷ್ಟ್ರ ಆಗಿದೆ ಅನ್ನೋದು. ಈ ಟಾಪಿಕ್ ಅನ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಏನಾದರೂ ಡೌಟ್ ಇದೆಯಾ? ಹಲೋ, ಹೇಳಿ, ಏನಾದರೂ ಕೇಳೋದಿದೆಯಾ? ಹಸಿವೆ ಆಗಿರ್ಬೇಕು. ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್.